ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇವತ್ತು ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಭರ್ಜರಿಯಾದ ಕಾದಾಟ RCB ವರ್ಸಸ್ PKBS. ಪಂಜಾಬ್ ಮತ್ತು ಬೆಂಗಳೂರು ನಡುವಿನ ಈ ಒಂದು ಕಾದಾಟ ಏನಿದೆ, ಈ ಒಂದು ಕಾದಾಟದಲ್ಲಿ RCB ಜಯವನ್ನು ಗಳಿಸಿತು. ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಅವರ ಒಂದು ಚೊಚ್ಚಲ ಅರ್ಧಶತಕ, ಭುವನೇಶ್ವರ್ ಕುಮಾರ್ ಅವರ ಒಂದು ಶಿಸ್ತಿನ ಬೌಲಿಂಗ್ ಏನಿದೆ ಪ್ಲೇ ಆಫ್ ಹಂತಕ್ಕೆ RCBಯನ್ನು ತಲುಪಿಸುವಲ್ಲಿ ಒಂದು ಸಾಧನೆಯನ್ನು ಮಾಡಿದೆ. ಈ ಸಾಧನೆಯ ಹಿಂದೆ ಆ ಒಂದು ಗೆಲುವಿನ ಹಿಂದೆ ಅದೆಷ್ಟು ಕಠಿಣ ಪರಿಶ್ರಮಗಳಿವೆ. ಜೊತೆಗೆ ಪಂಜಾಬನ್ನು ಎದುರಿಸುವಂಥದ್ದು ಅಷ್ಟೊಂದು ಸುಲಭವಾದ ಮಾತಾಗಿರಲಿಲ್ಲ. ಇವತ್ತಿನ ಒಂದು ಮ್ಯಾಚ್ನಲ್ಲಿ ಬಹಳಷ್ಟು ವಿಶೇಷತೆಗಳು ನಡೆದವು. ಅದರಲ್ಲೂ ಕೂಡ ರಜತ್ ಪಾಟಿದಾರ್ ಅವರ ನಾಯಕತ್ವದ ಒಂದು ಗೈರು ಹಾಜರಿಯಲ್ಲೂ ಕೂಡ ಇವತ್ತು ತಂಡವನ್ನು ಮುನ್ನಡೆಸುವಲ್ಲಿ RCBಯ ಕಲಿಗಳು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳಬಹುದು. ಇವತ್ತು ಅದಲ್ಲದೆ ವೆಂಕಟೇಶ್ ಅಯ್ಯರ್ ಅವರು ಭರ್ಜರಿಯಾದಂತಹ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಇವತ್ತಿನ ಮ್ಯಾಚ್ ಬಗ್ಗೆ ವಿಶ್ಲೇಷಣೆಯನ್ನು ನಡೆಸುವುದಕ್ಕೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ RCB ತನ್ನ ತಂಡವನ್ನು ಬಲಿಷ್ಠವಾಗಿ ಕಟ್ಟಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡುವುದಕ್ಕೆ ನಮ್ಮ ಜೊತೆ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿರುವಂತಹ ರಮೇಶ್ ಕೋಟೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಶಿವು. ಸರ್, ಇವತ್ತೊಂದು ಅದ್ಭುತವಾದಂತಹ ಪ್ರದರ್ಶನ ನಡೀತು, ಅದು ಕೂಡ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ. ಯಾರೂ ನಿರೀಕ್ಷಿಸದಂತಹ ಸ್ಕೋರ್ಗಳನ್ನು RCB ಕಲೆ ಹಾಕಿತು ಅಂತಲೇ ಹೇಳ್ಬೋದು. ಮೊದಲಿಗೆ ಟಾಸ್ ಸೋತರೂ ಕೂಡ ಅದ್ಭುತವಾದಂತಹ ರನ್ನ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ವೆಂಕಟೇಶ್ ಅಯ್ಯರ್ ಅವರಂತಹ ಒಂದು ಅದ್ಭುತವಾದಂತಹ ಕೊಡುಗೆ ಇದೆ ಇದರಲ್ಲಿ. ಇವತ್ತಿನ ಆಟದಲ್ಲಿ ರಜತ್ ಪಾಟಿದಾರ್ ಕೂಡ ಗೈರು ಹಾಜರಿಯಾಗಿದ್ದರು. ಅವರ ಒಂದು ಗೈರು ಉಪಸ್ಥಿತಿಯಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಅದ್ಭುತವಾದಂಥ ಆಟವನ್ನು ನೀಡಿದರು. ಇದ್ರ ಬಗ್ಗೆ ಹೇಳೋದಾದರೆ ಸರ್. ಸೊ ಮ್ಯಾಚ್ ಓವರಾಲ್ ಆಗಿ ತುಂಬ ಚೆನ್ನಾಗಿತ್ತು ಮ್ಯಾಚ್ ಇದು. RCB ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಡಿಪಾರ್ಟ್ಮೆಂಟಲ್ಲಿ ಡಾಮಿನೇಟ್ ಮಾಡಿದರು ಪಂಜಾಬ್ ಕಿಂಗ್ಸ್ನ. ಅದರಲ್ಲೂ ವಿಶೇಷತೆ ಏನಪ್ಪ ಅಂತಂದರೆ ಪಂಜಾಬ್ ಕಿಂಗ್ಸ್ ತಂಡ ಲಾಸ್ಟ್ 5 ಮ್ಯಾಚ್ ಸೋತ್ಬಿಟ್ಟಿದ್ರು. ಸೊ ಅವ್ರಿಗೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಲಿಕ್ಕೆ ಈ ಮ್ಯಾಚ್ ತುಂಬ ಮಾಡು ಇಲ್ಲವೇ ಮಾಡಿ ಡೂ ಆರ್ ಡೈ ಮ್ಯಾಚ್ ಆಗಿತ್ತು ಈ ಮ್ಯಾಚು. ಸೊ ಹಾಗಾಗಿ RCB ಮತ್ತು ಪಂಜಾಬ್ ಮ್ಯಾಚ್ ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆದರೆ ಮ್ಯಾಚಿಂಗ್ RCB ತಂಡ ಇದನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತು. ಸೊ ವಿಶೇಷವಾಗಿ ಮೊದಲನೇದಾಗಿ ಟಾಸ್ ಸೋತಿದ್ರು RCB ತಂಡ. ಆದರೂ ಕೂಡ RCB ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದರು. ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಏನು ಫಿಲ್ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಓಪನಿಂಗಲ್ಲಿ ಅವರೊಬ್ಬರೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಜಕೋಬ್ ಬೆತೆಲ್ ಅವರು ನಿರೀಕ್ಷಿತ ಪ್ರಮಾಣದಲ್ಲಿ ಅವ್ರ ಬ್ಯಾಟಿಂಗ್ ಬರ್ತಾ ಇಲ್ಲ ಅವ್ರ ಕಡೆಯಿಂದ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಓಪನಿಂಗಲ್ಲಿ ಏಕಾಂಗಿಯಾಗಿ ಆಡ್ತಾ ಇದ್ದಾರೆ. ಈ ಮ್ಯಾಚಲ್ಲಿ ಅವರು ಅರ್ಧಶತಕ ಹೊಡೆದ್ರು, ಒಂದು ಒಳ್ಳೆ ಸ್ಟಾರ್ಟ್ ತಂದುಕೊಟ್ರು RCBಗೆ. ನೆಕ್ಸ್ಟು ವೆಂಕಟೇಶ್ ಅಯ್ಯರ್ ಅವ್ರ ಬಗ್ಗೆ ನಾವು ಮಾತಾಡಬೇಕು. ವೆಂಕಟೇಶ್ ಅಯ್ಯರ್ ಅವರು ಈ ಮ್ಯಾಚಲ್ಲಿ ಒಂದು ಕ್ರೂಷಿಯಲ್ ಪರ್ಫಾರ್ಮೆನ್ಸ್ ಬಂತು ಅವ್ರ ಕಡೆಯಿಂದ. ಅವರು ಈ ಸೀಸನಲ್ಲಿ RCB ಪರ ಮೊದಲನೇ ಅರ್ಧಶತಕ ಸಿಡಿಸಿದ್ರು. ಸೊ ಅವರು ರಜತ್ ಪಾಟಿದಾರ್ ಅವರು ಅನುಪಸ್ಥಿತಿಯಲ್ಲಿ ಅವರಿಗೆ ಒಂದು ನಂಬರ್ 4 ಅವ್ರಿಗೆ ಬ್ಯಾಟಿಂಗ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸಿಕ್ಕಂಥ ಅವಕಾಶನ ಇವರು ವೆಂಕಟೇಶ್ ಅಯ್ಯರ್ ಅವರು ಸದುಪಯೋಗ ಪಡಿಸ್ಕೊಂಡ್ರು. ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಅವರು ತೋರಿಸಿದ್ರು. ಸೊ ಅದು ಕೂಡ ಈ ಮ್ಯಾಚಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. RCB ತಂಡ ಏನು 222 ರನ್ ಕಲೆ ಹಾಕಲಿಕ್ಕೆ ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಅವರು ಕೊಡುಗೆ ತುಂಬ ದೊಡ್ಡದು ಈ ಮ್ಯಾಚಲ್ಲಿ. ಜೊತೆಗೆ ದೇವದತ್ ಪಡಿಕ್ಕಲ್ ಅವರು ಕೂಡ ಮೊದಲನೇ ವಿಕೆಟ್ ಬೇಗ ಹೋದ್ರು. ದೇವದತ್ ಪಡಿಕ್ಕಲ್ ಅವರು ಕೂಡ ಒಂದು ಇನ್ನಿಂಗ್ಸ್ಗೆ ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಅವ್ರಿಗೂ ಒಂದು ಅರ್ಧಶತಕ ಅವಕಾಶ ಇತ್ತು, ಬಟ್ ಅದು ಮಿಸ್ ಆಯಿತು. ಬಟ್ ನಂತರ ಕೊನೆಯಲ್ಲಿ ಟಿಮ್ ಡೇವಿಡ್ ಅವರು ಕೂಡ ಸಖತ್ತಾಗಿ ಬ್ಯಾಟ್ ಮಾಡಿದರು. ಲಾಸ್ಟ್ ಮೂಮೆಂಟಲ್ಲಿ ಒಂದು 200 ಕ್ರಾಸ್ ಆಗಿ ಏನು 220 ಕ್ರಾಸ್ ಆಗಲಿಕ್ಕೆ ಟಿಮ್ ಡೇವಿಡ್ ಅವರು ಕೂಡ ಈ ಮ್ಯಾಚಲ್ಲಿ ಒಂದು ಒಳ್ಳೆ ಗಾಲಿ ಕೊಟ್ಟರು. ಅದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವ್ರವ್ರಿಗೆ ಏನೇನು ಸಿಕ್ತು ಆ ಜವಾಬ್ದಾರಿನ ಎಲ್ಲರೂ ಕೂಡ ಸಮರ್ಥವಾಗಿ ನಿಭಾಯಿಸಿದರು. ನಂತರ ಬೌಲಿಂಗಲ್ಲೂ ಕೂಡ ಅಷ್ಟೇ RCB ತಂಡದ ಪರ ಭುವನೇಶ್ವರ್ ಕುಮಾರ್ ಸ್ಟಾರ್ಟಿಂಗಲ್ಲಿ ಅದು ಕ್ರೂಷಿಯಲ್ ವಿಕೆಟ್ ತೊಗೊಂಡ್ರು ಓಪನರ್ಸ್ದು. ಸೊ ನಾವು ಪಂಜಾಬ್ ಕಿಂಗ್ಸ್ ಗೆಲುವಿನ ಪಂದ್ಯಗಳನ್ನು ನೋಡಿದಾಗ ಆ ಪಂಜಾಬ್ ಕಿಂಗ್ಸ್ ಓಪನರ್ಸ್ ಕೊಡುಗೆ ತುಂಬ ಇತ್ತು. ಸೊ ಅವರು ಈ ಮ್ಯಾಚಲ್ಲಿ ಕೀ ಆಟಗಾರರಾಗಿದ್ದರು. ಈ ಮ್ಯಾಚಲ್ಲಿ ಯಾರು ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರಾನ್ ಸಿಂಗ್. ಬಟ್ ಆ ಇಬ್ಬರು ಬ್ಯಾಟ್ಸ್ಮನ್ಗಳನ್ನು ಭುವನೇಶ್ವರ್ ಕುಮಾರ್ ಅವರು ಹೊಸ ಚೆಂಡಲ್ಲಿ ವಿಶೇಷವಾಗಿ ಪವರ್ ಪ್ಲೇನಲ್ಲಿ ಅವ್ರನ್ನ ಕಟ್ಟಿ ಹಾಕಿದರು. ಅದೊಂದು ಈ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಕೂಪರ್ ಕನೋಲಿ ಅವರು ಕೂಡ ಒಂದು ಸ್ವಲ್ಪ ಒಳ್ಳೆ ಸ್ಟಾರ್ಟ್ ತೊಗೊಂಡಿದ್ರು. ಬಟ್ ಅವ್ರನ್ನೂ ಕೂಡ ಆದಷ್ಟು RCB ತಂಡ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಅವ್ರನ್ನೂ ಔಟ್ ಮಾಡಿದರು. ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೂಡ ಅಷ್ಟೇ ಈ ಮ್ಯಾಚಲ್ಲಿ ವೈಫಲ್ಯತೆ ಅನುಭವಿಸಿದರು. ಒಟ್ಟಾರೆಯಾಗಿ ಈ ಪಂಜಾಬ್ ಕಿಂಗ್ಸಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಸ್ವಲ್ಪ ವೈಫಲ್ಯತೆ ಅನುಭವಿಸಿದ್ರು. ಆದರೆ ಮಿಡ್ಲ್ ಆರ್ಡರಲ್ಲಿ ಶಶಾಂಕ್ ಸಿಂಗ್ ಆಗ್ಬೋದು, ಮತ್ತು ಮಾರ್ಕಸ್ ಸ್ಟೋಯ್ನಿಸು, ಮತ್ತು ಸೂರ್ಯಾಂಶ್ ಶೆಡ್ಗೆ ಅವರು ಮೂವರು ಒಂದು ಒಳ್ಳೆ ಪಂಜಾಬ್ಗೆ ಒಂದು ಗೆಲ್ಲಿಸ್ಕೊಡೋ ಒಂದು ಭರವಸೆ ಮೂಡಿಸಿದ್ರು. ಬಟ್ ಆದರೆ RCB ತಂಡದ ಬೌಲರ್ಗಳು ಒಂದು ಚೆನ್ನಾಗಿ ಆಡಿದರು. ಬ್ಯಾಟಿಂಗ್ಗೆ ಒಂದು ಒಳ್ಳೆ ವಿಕೆಟ್ ಅಂತ ಹೇಳ್ಬೋದು. ಇದರಲ್ಲೂ ಒಂದು ಬ್ಯಾಟಿಂಗ್ ವಿಕೆಟಲ್ಲೂ ಕೂಡ ನಮ್ಮ RCB ಬೌಲರ್ಗಳು ತುಂಬ ಡಿಸಿಪ್ಲಿನಾಗಿ ಬೌಲ್ ಮಾಡಿದರು. ಸೊ ಪಂಜಾಬ್ ಕಿಂಗ್ಸ್ ತಂಡನ ಬಹುಬೇಗ ಕಟ್ಟಿ ಹಾಕುವಲ್ಲಿ ಸಫಲರಾದರು. RCBಗೆ ಓವರಾಲ್ ಆಗಿ ಒಂದು
ಡಾಮಿನೆಂಟ್ ವಿನ್ ಅಂತ ನಾವಿದು ಹೇಳ್ಬೋದು. ಆರ್ ಸಿ ಬಿ ತಂಡ ಈ ಸೀಸನಲ್ಲಿ ಕ್ವಾಲಿಫೈ ಆಗಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರೋದು ಮೊದಲನೇ ತಂಡ ಆರ್ ಸಿ ಬಿ. ಸೊ ಆರ್ ಸಿ ಬಿ ತಂಡ ಟಾಪ್ 1ನಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದೆ. ಲಾಸ್ಟ್ ಲೀಗ್ ಮ್ಯಾಚ್ ಇನ್ನೂ ಒಂದಿದೆ ಆರ್ ಸಿ ಬಿಗೆ, ಅದ್ರ ಬಿಫೋರೇ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗಿರೋದು ನಿಜಕ್ಕೂ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಸಂತೋಷದ ಸುದ್ದಿ ಅಂತ ನಾವು ಹೇಳ್ಬೋದು. ಇದೇ ಥರ ಮುಂದಿನ ಮ್ಯಾಚಲ್ಲೂ ಆರ್ ಸಿ ಬಿ ಪರ್ಫಾರ್ಮ್ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ಓಕೆ ಸರ್, ಈಗಾಗಲೇ ನೀವು ಹೇಳಿದ ಹಾಗೆ ಅಂದರೆ ಪ್ಲೇ ಆಫ್ಗೆ ಒಂದು ಅರ್ಹತೆ ಪಡೆದಿರುವಂತಹ ಮೊದಲ ತಂಡ ಆರ್ ಸಿ ಬಿ ಅಂತ ಹೇಳಿ. ಈಗ ನೆಕ್ಸ್ಟ್ ಮ್ಯಾಚ್ SRH ವಿರುದ್ಧ ಇರುವಂಥದ್ದು. ಒಂದು ವೇಳೆ ಸೋತ್ರೆ ಮ್ಯಾಚ್ ಏನಾಗಬಹುದು ಮುಂದಿನ ದಿನಗಳಲ್ಲಿ? ಪಾಯಿಂಟ್ಸ್ ಟೇಬಲ್ ಏನಾದರೂ ವ್ಯತ್ಯಾಸಗಳಾಗಬಹುದಾ ಅಂತ? ಈಗ ನೋಡಿ, ನಮಗೆ ಆರ್ ಸಿ ಬಿಗೆ ಈಗ ಟಾಪ್ 2ನಲ್ಲಿ ಕಾಂಪಿಟೇಷನ್ ಇರೋದು ಆರ್ ಸಿ ಬಿ ತಂಡಕ್ಕೆ ಸನ್ರೈಸರ್ಸ್ ಹೈದರಾಬಾದ್. ಈಗ ಆಲ್ರೆಡಿ ಇವರು ಮತ್ತೆ ಜಿ ಟಿನೂ ಇದೆ, ಜಿ ಟಿಗೆ ಇನ್ನೂ ಒಂದು ಮ್ಯಾಚ್ ಇದೆ, ಲಾಸ್ಟ್ ಮ್ಯಾಚು. ಸೊ ಇವರು ನಮಗೆ ಕಾಂಪಿಟೇಟರ್ಗಳು. ರಾಜಸ್ಥಾನ್ ರಾಯಲ್ಸ್ಗೆ ಅವ್ರಿಗೂ ಚಾನ್ಸ್ ಇದೆ, ಇನ್ನೂ 3 ಮ್ಯಾಚ್ ಇದೆ ಅವ್ರಿಗೆ ಆಡೋದು. ಬಟ್ 3 ಹೊಡಿಬೇಕು ಅವರು. ಸೊ ಅದು ಕಷ್ಟ ಇದೆ ರಾಜಸ್ಥಾನ್ ರಾಯಲ್ಸ್ಗೆ. ಬಟ್ ಆರ್ ಸಿ ಬಿ ತಂಡ ಈಗ ಆಲ್ಮೋಸ್ಟ್ ಇನ್ನೂ ಒಂದು ಮ್ಯಾಚ್ ಬಾಕಿ ಇದೆ. ಟೋಟಲ್ ಈಗ ಆರ್ ಸಿ ಬಿ ಖಾತೆಯಲ್ಲಿ ಇವಾಗ 18 ಅಂಕಗಳಿದೆ. ಸಾಕು 18 ಅಂಕಗಳು, ಜೊತೆಗೆ ನೆಟ್ ರನ್ ರೇಟ್ ಇದೆ ಆರ್ ಸಿ ಬಿ ಚೆನ್ನಾಗಿದೆ. ಎಲ್ಲ ಟೀಮ್ಗಳಿಗೂ ಕಂಪೇರ್ ಮಾಡಿಕೊಂಡ್ರೆ ಆರ್ ಸಿ ಬಿ ತಂಡದ ನೆಟ್ ರೇಟ್ ತುಂಬ ಹೈ ಇದೆ. ಸೊ ಇದೊಂದು ಆರ್ ಸಿ ಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಮ್ಯಾಚ್ಗೆ ಹೊಡೆದ ತಕ್ಷಣ ಆರ್ ಸಿ ಬಿ ತಂಡ ಟಾಪ್ 2ನಲ್ಲಿ ಲೀಗ್ ಸ್ಟೇಜ್ನ ಫಿನಿಶ್ ಮಾಡುತ್ತೆ ಅಂತ ನಾವು ಹೇಳ್ಬಿಡ್ಬೋದು. ಇವಾಗ ಖಚಿತವಾಗಿ ಇವಾಗಲೇ ನಾವು ಹೇಳ್ಬಿಡ್ಬೋದು. ಸೊ ಒಂದು ವೇಳೆ ಸನ್ರೈಸರ್ಸ್ ಹೈದರಾಬಾದ್ ಲಾಸ್ಟ್ 2 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಹೊಡೆದ್ರೂ, ಆರ್ ಸಿ ಬಿ ತಂಡ ಲಾಸ್ಟ್ ಮ್ಯಾಚ್ ಸೋತ್ರೂ ಆರ್ ಸಿ ಬಿ ತಂಡ ಟಾಪ್ 2ನಲ್ಲಿ ಫಿನಿಶ್ ಮಾಡುತ್ತೆ ಲೀಗ್ ಸ್ಟೇಜ್ನ, ಅದಂತೂ ಕನ್ಫರ್ಮ್. ಯಾಕಂದರೆ ರನ್ ರೇಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ಅದೇ ಸನ್ರೈಸರ್ಸ್ ಹೈದರಾಬಾದ್ 2 ಹೊಡಿಬೇಕು. ಸೊ ಆರ್ ಸಿ ಬಿ ವಿರುದ್ಧ ಇನ್ನೂ ಒಂದು ಲಾಸ್ಟ್ ಮ್ಯಾಚ್ ಇದೆ ಆರ್ ಸಿ ಬಿಗೆ. SRH ವಿರುದ್ಧನೇ ಇರೋದು ಲಾಸ್ಟ್ ಮ್ಯಾಚ್ ಹೈದರಾಬಾದಲ್ಲಿ. ಸೊ ಆ ಮ್ಯಾಚು ಸನ್ರೈಸರ್ಸ್ ಹೈದರಾಬಾದ್ಗೆ ಅದು ಕ್ರೂಷಿಯಲ್ ಆಗುತ್ತೆ. ಸೊ ಆ ಮ್ಯಾಚು ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 2ನಲ್ಲಿ ಫಿನಿಶ್ ಮಾಡಲಿಕ್ಕೆ ಬಿಫೋರ್ ಅವರು ಇನ್ನೂ ಒಂದು ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ಗೆ ಇನ್ನೂ ಒಂದು ಮ್ಯಾಚ್ ಇದೆ. ಸೊ ಅದೂ 2 ಹೊಡಿಬೇಕು SRH ತಂಡ. ಬಟ್ ಆರ್ ಸಿ ಬಿ ತಂಡ ಒಂದು ಏನು ರನ್ ರೇಟ್ ಜಾಸ್ತಿ ಇರೋದು ಖಂಡಿತವಾಗ್ಲೂ ಆರ್ ಸಿ ಬಿಗೆ ಒಂದು ಬೆನಿಫಿಟ್ ಅಂತ ನಾವು ಇಲ್ಲಿ ಹೇಳ್ಬೋದು. ಆರ್ ಸಿ ಬಿ ತಂಡ ಬಹುತೇಕ ಟಾಪ್ 2ನ ಇದು ಗ್ಯಾರಂಟಿ ಪಕ್ಕಾ ಮಾಡ್ಕೊಂಡ್ಬಿಟ್ಟಿದೆ ಈಗಾಗಲೇ. ಇಲ್ಲ, ಈ ಮ್ಯಾಚ್ ಪಂಜಾಬ್ ವಿರುದ್ಧ ಗೆದ್ದ ತಕ್ಷಣವೇ ಆರ್ ಸಿ ಬಿ ತಂಡ ಈ ಸೀಸನಲ್ಲೂ ಕೂಡ ಮೊದಲನೇ ಕ್ವಾಲಿಫೈಯರ್ ಆಡುತ್ತೆ ಅಂತ ನಾವು ಇಲ್ಲಿ ಕನ್ಫರ್ಮ್ ಆಗಿ ಇವಾಗಲೇ ನಾವು ಹೇಳ್ಬೋದು. ಸೊ ಒಂದು ವೇಳೆ ಏನಾದರೂ ಆರ್ ಸಿ ಬಿ ತಂಡ ಈ ಮ್ಯಾಚಲ್ಲಿ ಏನಾದರೂ ಸೋತಿದ್ರೆ ಖಂಡಿತವಾಗ್ಲೂ ಟಾಪ್ 2ನಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ಲಾಸ್ಟ್ ಮ್ಯಾಚ್ SRH ವಿರುದ್ಧ ಸ್ವಲ್ಪ ಟಫ್ ಆಗ್ತಾ ಇತ್ತು. ಸೊ ಬಟ್ ಈ ಮ್ಯಾಚ್ ಗೆದ್ದಿರೋದ್ರಿಂದ ಆರ್ ಸಿ ಬಿಗೆ ಟಾಪ್ 2ನಲ್ಲಿ ಕ್ವಾಲಿಫೈ ಆಗ್ಬೋದು ಅಂತ ನಾವು ಇಲ್ಲಿ ಹೇಳ್ಬೋದು. ವೆಂಕಟೇಶ್ ಅಯ್ಯರ್ ಅವರಿಗೆ ಇದೊಂದು ಒಳ್ಳೆ ಕಂಬ್ಯಾಕ್ ಆಯ್ತಾ ಏನು ಅಂತ? ಹೌದು, ಒಳ್ಳೆ ಕಂಬ್ಯಾಕ್ ಆಗಿದೆ. ಆ್ಯಕ್ಚುಲಿ ವೆಂಕಟೇಶ್ ಅಯ್ಯರ್ ಕೂಡ ಮ್ಯಾಚ್ ವಿನ್ನರೇ. 2024 KKR ತಂಡ ಚಾಂಪಿಯನ್ ಆಗುವಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರ ಕೊಡುಗೆ ಕೂಡ ತುಂಬ ಇತ್ತು ಅಲ್ಲಿ KKR ಅಲ್ಲಿ. ಬಟ್ ಈ ಸೀಸನಲ್ಲಿ ನಮಗೆ ನೋಡ್ಬೋದು ನೀವು, ನಮ್ಮ ಆರ್ ಸಿ ಬಿ ಟೀಮಲ್ಲೂ ಎಲ್ಲಾನು ತುಂಬ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ವೆಂಕಟೇಶ್ ಅಯ್ಯರ್ ಅವ್ರಿಗೆ ನಮ್ಮ ಟೀಮ್ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲ ಚಾನ್ಸೇ ಇರಲಿಲ್ಲ. ಅದಕ್ಕೇನೆ ಅವ್ರು ಇಷ್ಟು ದಿನಗಳ ಕಾಲ ಅವರು ಬೆಂಚ್ ಕಾಯ್ತಾ ಇದ್ರು. ಅವ್ರಿಗೆ ಅವಕಾಶನೇ ಸಿಕ್ಕಿರಲಿಲ್ಲ. ಯಾವಾಗ ಒಂದ್ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದ್ಸಲ ಬ್ಯಾಟಿಂಗ್ ಫೇಲ್ಯೂರ್ ಆದಾಗ ಒಂದು ಮ್ಯಾಚಲ್ಲಿ ಸಿಕ್ಕಿತ್ತು. ಮತ್ತು ಲಾಸ್ಟ್ ಮ್ಯಾಚ್ ಆಡಿದ್ರು, ಲಾಸ್ಟ್ ಮ್ಯಾಚಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಬ್ಯಾಟಿಂಗ್ಗೆ. ಬಟ್ ಈ ಮ್ಯಾಚಲ್ಲಿ ಒಂದು ಒಳ್ಳೆ ವೇದಿಕೆ ಸಿಕ್ಕಿತ್ತು ಅವ್ರಿಗೆ, ವೆಂಕಟೇಶ್ ಅಯ್ಯರ್ ಅವ್ರಿಗೆ. ವಿಶೇಷವಾಗಿ ರಜತ್ ಪಾಟಿದಾರ್ ಅವರು ಈ ಮ್ಯಾಚ್ಗೆ ಗೈರಾಗಿದ್ದರು. ಸೊ ಅವರ ಒಂದು ಸ್ಥಾನದಲ್ಲಿ ನಂಬರ್ 4ರಲ್ಲಿ ಸಿಕ್ಕಿದ ಚಾನ್ಸನ್ನು ಅವರು ಯುಟಿಲೈಸ್ ಮಾಡಿಕೊಂಡ್ರು. ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇದ್ರು. ಬಟ್ ಅವ್ರು ಒನ್ಸ್ ಅವರು ಗೇರ್ ಚೇಂಜ್ ಮಾಡಿಕೊಂಡು ಆಮೇಲೆ ಅವರು ಡಾಮಿನೆಂಟ್ ಅಂದರೆ ಅಟ್ಯಾಕಿಂಗ್ ಗೇಮ್ ಮಾಡಿದ್ರು. ಆಮೇಲೆ ಲಾಸ್ಟ್ ಇನ್ನಿಂಗ್ಸ್ ಮುಗಿಯೋ ತನಕ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಒಳ್ಳೆ ಆಕ್ರಮಣಕಾರಿ ಬ್ಯಾಟಿಂಗ್ ಅಟ್ಯಾಕ್ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಬೌಲರ್ ವಿರುದ್ಧ. ಒಂದು ಒಳ್ಳೆ ಸ್ಕೋರು. ಆರ್ ಸಿ ಬಿ ಪರ ಇದು ವೆಂಕಟೇಶ್ ಅಯ್ಯರ್ಗೆ ಇದು ಮೊದಲನೇ ಅರ್ಧಶತಕ. ಇದು ತುಂಬ ಚೆನ್ನಾಗಿ ಆಡಿದ್ರು. ಈ ಮ್ಯಾಚಲ್ಲಿ ಆರ್ ಸಿ ಬಿ ತಂಡ ಗೆಲುವಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಒಂದು ಇನ್ನಿಂಗ್ಸ್ ಕೂಡ ಪ್ರಮುಖ ಪಾತ್ರ ವಹಿಸಿದೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದನೇ ಅವರು ಈ ಮ್ಯಾಚಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ನೆಕ್ಸ್ಟ್ ಮ್ಯಾಚಲ್ಲಿ ರಜತ್ ಪಾಟಿದಾರ್ ಅವರು ಬಂದರೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಎಲ್ಲಿ ಆಡಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅದು ಒಂದು ಸ್ವಲ್ಪ ಟೀಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ತಲೆಬಿಸಿ ಆಗುತ್ತೆ. ಯಾಕಂದರೆ ವೆಂಕಟೇಶ್ ಅಯ್ಯರ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ನು, ಜೊತೆಗೆ ಅವ್ರನ್ನೂ ಕೈ ಬಿಡೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ನೋಡ್ಬೇಕು ಯಾವ ರೀತಿ ಇವರು ಪ್ಲೇಯಿಂಗ್ 11 ಮಾಡ್ತಾರೆ ರಜತ್ ಪಾಟಿದಾರ್ ಅವರು ಬಂದರೆ ಅಂತ ನಾವು ಕ್ಯೂರಿಯಾಸಿಟಿಯಾಗಿ ನೋಡ್ಬೋದು. ಬಟ್ ವೆಂಕಟೇಶ್ ಅಯ್ಯರ್ ಅವರು ಇನ್ನಿಂಗ್ಸಲ್ಲಿ ಆಡಿರತಕ್ಕಂಥ ಒಳ್ಳೆ ಅವರ ಒಂದು ಬ್ಯಾಟಿಂಗ್ ನಿಜಕ್ಕೂ ಒಂದು ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಸರ್, ಈಗ ನಾವು ಮೊದಲು ನೋಡೋದಾದ್ರೆ ಈಗ ವೆಂಕಟೇಶ್ ಅಯ್ಯರ್ ಅವರು ಬಹಳ ಚೆನ್ನಾಗಿ ಇವತ್ತು ಆಟ ಆಡಿದ್ದಾರೆ. ಅದೀಗ ಸಾಲ್ಟ್ ಅವರ ಒಂದು ಪ್ಲೇಸ್ಗೆ ಏನಿದೆ, ಇವರು ನಮ್ಮ ಬೆತಲ್ ಅವರು ಬಂದಿದ್ದಾರೆ. ಬಟ್ ಅವರಿಗೆ ಕೊಟ್ಟಿರುವಂಥ ಅವಕಾಶವನ್ನು ಅವ್ರು ಯಾಕೋ ಕೈ ಚೆಲ್ತಾ ಇದ್ದಾರೆ ಅಂತ ಹೇಳಿ. ಹೌದು, ಅವ್ರಿಗೆ ಅವಕಾಶ ಸಿಕ್ಕಿದಾಗ ಈ ಎಷ್ಟೊಂದು ಮ್ಯಾಚ್ ಆಡಿದ್ರು. ಫಿಲ್ ಸಾಲ್ಟ್ ಅವ್ರು ಹೋದ್ಮೇಲೆ ಇವರೆಲ್ಲ ಮ್ಯಾಚನ್ನು ಇನ್ನಿಂಗ್ಸ್ ಓಪನಿಂಗ್ ಮಾಡೋಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಯಾಕಂದರೆ ಲಾಸ್ಟ್ ಸೀಸನಲ್ಲೂ ಕೂಡ ಇವರೊಂದು ಅರ್ಧಶತಕ ಸಿಡಿಸಿದ್ರು. ಒಂದು ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು. ಜೊತೆಗೆ
T20 ವರ್ಲ್ಡ್ ಕಪ್ಪಲ್ಲೂ ಸೆಮಿಫೈನಲಲ್ಲಿ ಇವರು ಒಂದು ಒಳ್ಳೆ ಶತಕ ಸಿಡಿಸಿದ್ರು ಜಾಕೋಬ್ ಬೆಥೆಲ್ ಅವರು. ಹಾಗಾಗಿ RCB ತಂಡಕ್ಕೆ ಒಂದು ಕಾನ್ಫಿಡೆಂಟ್ ಇತ್ತು, ಜಾಕೋಬ್ ಬೆಥೆಲ್ ಅವರು ಒಂದು ಒಳ್ಳೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರನ್ಸ್ ಬರ್ಬೋದು ಈ ಸೀಸನಲ್ಲಿ ಅಂತ. ಸೊ ಫಿಲ್ ಸಾಲ್ಟ್ ಅವ್ರು ಯಾವಾಗ ಅವ್ರು ಇಂಜುರಿ ಆಗಿ ಹೊರಗಡೆ ಹೋದ್ರು ಅವಾಗ ಇವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಬಟ್ ಇವರು ಕಡೆಯಿಂದ ಇನ್ನೂ ಒಂದು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಇನ್ನಿಂಗ್ಸ್ ಇನ್ನೂ ಬ್ಯಾಟಿಂಗ್ ಇವ್ರ ಕಡೆಯಿಂದ ಇನ್ನೂ ಬಂದಿಲ್ಲ. ಬಟ್ ಅದೊಂದು RCBಗೆ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಬಟ್ ಮುಂದಿನ ಪಂದ್ಯಗಳು ನಮ್ಗೆ RCBಗೆ ತುಂಬ ಕ್ರೂಷಿಯಲ್ ಆಗುತ್ತೆ. ನೆಕ್ಸ್ಟು ನಾಕೌಟ್ ಸ್ಟೇಜ್ ಮ್ಯಾಚಸ್ ಬರುತ್ತೆ, ಫಸ್ಟ್ ಕ್ವಾಲಿಫೈಯರ್ ಮ್ಯಾಚ್ ಇರುತ್ತೆ ಮತ್ತು ಫೈನಲ್ ಇರುತ್ತೆ. ಸೊ ಈ ಮ್ಯಾಚ್ಗಳಿಗೂ ಬಿಫೋರ್ ಇವರು ಇನ್ನೂ ಫಾರ್ಮ್ ಕಂಡುಕೊಂಡಿಲ್ಲ, ಅದು RCBಗೆ ಒಂದು ತಲೆಬಿಸಿ ಮಾಡಿದೆ. ಬಟ್ ಫಿಲ್ ಸಾಲ್ಟ್ ಅವರು ನನಗನ್ನಿಸ್ತಂಗೆ ನೆಕ್ಸ್ಟು ಪ್ಲೇ ಆಫ್ಸ್ಗೆ ಬರ್ಬೋದು, ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ಗೆ ಬರ್ಬೋದು ಅಂತ ನನಗನ್ನಿಸ್ತಾ ಇದೆ. ಆಲ್ರೆಡಿ ಅವರು RCB ಕ್ಯಾಂಪ್ಗೆ ಬಂದಿದ್ದಾರೆ, ಜೊತೆಗೆ ಅವರು ಇನ್ನೂ ಯಾವತ್ತು ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನೋಡಬೇಕು ಅವರು ಯಾವ ಥರ ಅವ್ರ ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಗಾಯದಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಅವರು ಮ್ಯಾಚ್ ಫಿಟ್ನೆಸ್ ಏನಾದರೂ ಬಂದರೆ ಖಂಡಿತವಾಗ್ಲೂ ಪ್ಲೇ ಆಫ್ಸ್ ಸ್ಟೇಜಲ್ಲಿ ಅವರು RCB ತಂಡದ ಪರ ಆಡ್ಬೋದು. ಬಟ್ ಆದ್ರೂ ಜಾಕೋಬ್ ಬೆಥೆಲ್ ಅವರು ಈ ಮ್ಯಾಚಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಸೊ RCB ತಂಡ ಇನ್ನೊಂದು ಆಲ್ಟರ್ನೇಟ್ ಯಾರಾದರೂ ಒಬ್ರು ಓಪನರ್ನ ನೋಡ್ಕೊಬೇಕು. ಸೊ ಅದರ ಇನ್ನೊಂದೇನಪ್ಪ ಅಂದರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಜಾರ್ಡನ್ ಕಾಕ್ಸ್ ಅನ್ನೋ ಒಂದು ಪ್ಲೇಯರ್ ಇದ್ದಾರೆ, ಅವರೂ ಓಪನಿಂಗ್ ಮಾಡ್ತಾರೆ T20 ಕ್ರಿಕೆಟಲ್ಲಿ, ಇಂಗ್ಲೆಂಡ್ ಪ್ಲೇಯರು. ಸೊ ಅವ್ರಿಗೊಂದು ಅವಕಾಶ ಕೊಡ್ಬೋದು. ನೆಕ್ಸ್ಟ್ ಮ್ಯಾಚ್ ಹೆಂಗಿದ್ರು ಒಂದು ಒಳ್ಳೆ ಅವ್ರಿಗೆ ಜಾಕೋಬ್ ಬೆಥೆಲ್ ಅವರ ಪ್ಲೇಸಲ್ಲಿ ಅವ್ರಿಗೆ ಕಾಕ್ಸ್ಗೆ ಅವಕಾಶ ಕೊಟ್ಟು ನೋಡ್ಬೋದು, ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನೆಕ್ಸ್ಟು ಪ್ಲೇ ಆಫ್ಸ್ಗೂ ಮುನ್ನ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದರೆ ಖಂಡಿತವಾಗ್ಲೂ RCBಗೆ ಒಂದು ಗೊತ್ತಾಗುತ್ತೆ ಯಾವ ಥರ ಅಂತ. ಸೊ ಯಾಕಂತಂದರೆ ಇವಾಗ ಓಪನಿಂಗಲ್ಲಿ ನಮ್ಗೆ ಒಳ್ಳೆ ಸ್ಕೋರ್ ಬೇಕು. ಈ ಒಂದು ವೇಳೆ ಏನಾದರೂ 250 260 ಸ್ಕೋರ್ ಎಲ್ಲ ಇದ್ದಾಗ ಓಪನಿಂಗ್ ಪಾರ್ಟ್ನರ್ಶಿಪ್ ಒಂದು ಪವರ್ ಪ್ಲೇನಲ್ಲೇ ಒಂದು 70-80 ರನ್, ಒಂದು 89 ರನ್ ಬರಲೇಬೇಕು. ಸೊ ಆಗಿದ್ದಾಗ ಇನ್ನೊಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಆಡ್ತಾ ಇದ್ರೆ ಇನ್ನೊಂದು ಎಂಡಲ್ಲಿ ಯಾರಾದರೂ ಒಬ್ರು ಸಾಥ್ ಕೊಡಲೇಬೇಕು, ಅಟ್ಲೀಸ್ಟ್ ಒಂದು 10 ಓವರ್ ಆದ್ರೂ ಆಡಬೇಕು. ಸೊ ಆ ಥರ. ಬಟ್ ಅದು ಆ ಗೇಮ್ ಜಾಕೋಬ್ ಬೆಥೆಲ್ ಅವರಿಂದ ಇನ್ನೂ ಬಂದಿಲ್ಲ. ಹಾಗಾಗಿ RCB ತಂಡ ಆಲ್ಟರ್ನೇಟ್ ಓಪನರ್ನ ಯಾರನ್ನು ನೋಡ್ಕೊಬೇಕು. ಸೊ ಇನ್ನೊಂದು ಆಪ್ಷನ್ ಇದೆ RCBಗೆ ಓಪನಿಂಗಲ್ಲಿ ಜಾಕೋಬ್ ಬೆಥೆಲ್ ಬೇಡ ಅಂದ್ರೂ ಅವ್ರನ್ನ ಕುಳಿಸ್ಬಿಟ್ಟು ವೆಂಕಟೇಶ್ ಅಯ್ಯರ್ ಅವ್ರನ್ನ ಬೇಕಾದ್ರೂ ಓಪನಿಂಗ್ ವಿರಾಟ್ ಕೊಹ್ಲಿ ಜೊತೆ ಹಾಕೊಬೋದು. ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಆಗುತ್ತೆ. ದೇವದತ್ ಪಡಿಕ್ಕಲ್ ಅವರು 3ನೇ ಕ್ರಮಾಂಕದಲ್ಲೇ ಅವ್ರ ಬ್ಯಾಟಿಂದ ಒಂದೆರಡು ರನ್ಸ್ ಬರ್ತಾ ಇದೆ, ಅವ್ರನ್ನೇ ಚೇಂಜ್ ಮಾಡೋದೇನು ಬೇಡ. ವೆಂಕಟೇಶ್ ಅಯ್ಯರ್ ಅವ್ರನ್ನ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇಕಾದ್ರೆ ಓಪನಿಂಗಲ್ಲಿ ಬೇಕಾದ್ರೆ ಅವ್ರನ್ನ ಆಡಿಸ್ಕೊಬೋದು, ಅದೊಂದು ಚಾನ್ಸ್ ಇದೆ. ಸಿಚುವೇಶನ್ ನೋಡಿಕೊಂಡು ಅವ್ರನ್ನ ಯುಟಿಲೈಸ್ ಮಾಡ್ಕೊಬೋದು ಓಪನಿಂಗಲ್ಲಿ. ಸೊ ಆಮೇಲೆ ಬೌಲಿಂಗ್ ಬಂದಾಗ ಬೇಕಾದ್ರೆ ಅವ್ರನ್ನ ಕುಳಿಸ್ಕೊಂಡು ಬೇರೆ ಸುಯೇಶ್ ಶರ್ಮಾ ಅವ್ರನ್ನ ಬೇಕಾದ್ರೆ ಬೌಲಿಂಗ್ ಇಂಪ್ಯಾಕ್ಟ್ ಆಗಿ ಬೇಕಾದರೆ ಅವಾಗೂ ಬೇಕಾದ್ರೆ ಅವ್ರನ್ನ ಆಡಿಸ್ಬೋದು. ಇದೊಂದು ಆಪ್ಷನ್, 2 ಆಪ್ಷನ್ ಇದೆ ಈಗ RCBಗೆ. ಒಂದು ಜಾರ್ಡನ್ ಕಾಕ್ಸು ಅವ್ರನ್ನ, ಮತ್ತು ಎರಡನೇದು ವೆಂಕಟೇಶ್ ಅಯ್ಯರ್ ಅವ್ರನ್ನ ಓಪನಿಂಗ್ ಆಡಿಸ್ಕೊಂಡು ಜಾಕೋಬ್ ಬೆಥೆಲ್ ಅವ್ರನ್ನ ಕೈ ಬಿಡಬೇಕು. ಸೊ ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಹಿಡಿಬೇಕು. ಇಲ್ಲಾಂದರೆ ಫಿಲ್ ಸಾಲ್ಟ್ ಅವ್ರು ಬಂದರೆ ಇಲ್ಲೇನು ಪ್ರಾಬ್ಲಮ್ ಇರಲ್ಲ, ಅವರೇ ಓಪನಿಂಗ್ ಮಾಡ್ತಾರೆ. ಏನು RCBಗೆ ಒಳ್ಳೆ ಓಪನರ್ ಸಿಕ್ಕಿದ್ರೆ ಅವ್ರು ಬಂದರೆ RCBಗೆ ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಡಿದೆ. ಅವರು ಕೂಡ ಒಳ್ಳೆ ಫಾರ್ಮಲ್ಲೇ ಇದ್ದರು. ಸೊ ಅವ್ರು ಬಂದ್ರೂ ಇಮಿಡಿಯೇಟ್ ಅವರು ಎಫೆಕ್ಟಿವ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಕೆಲವೊಂದು ಕಡೆ ಮಿಸ್ಫೀಲ್ಡ್ಗಳು ಕೂಡ ಇವತ್ತು ಕಂಡು ಬಂದವು ಅಂತ ಹೇಳಿ ಶೆಫರ್ಡ್ ಅವರು ಸ್ವಲ್ಪ ಒಂಥರ ಮಿಸ್ಫೀಲ್ಡ್ ಮಾಡ್ದಂಗೆ ಕಂಡು ಬಂತು. ಶೆಫರ್ಡ್ ಅವರು ಯಾಕೋ ಇತ್ತೀಚೆಗೆ ಒಂಥರ ಮಿಸ್ಫೀಲ್ಡ್ ಮಾಡೋದಾಗಲಿ ಬೌಲಿಂಗ್ನಲ್ಲಾಗಲಿ ಒಂದು ಕಳಪೆ ಪ್ರದರ್ಶನವನ್ನು ಏನಾದರೂ ಕೊಡ್ತಾ ಇದ್ದಾರೆ. ಸೊ ಶೆಫರ್ಡು ಮ್ಯಾಚಲ್ಲಿ ಮಿಸ್ಫೀಲ್ಡಿಂಗು, ಕ್ಯಾಚ್ ಬಿಡೋದು ಅದೆಲ್ಲ ಕಾಮನ್, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಆ ಡೇ ನಮಗೆ ಆ ಡೇ ನಮ್ದಾಗಿಲ್ಲ ಅಂತಂದಾಗ ಈ ಥರ ಆಗೇ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಕೂಡ ಕ್ಯಾಚ್ಗಳು ಸುಮಾರು ಕ್ಯಾಚ್ಗಳು IPL ಹಿಸ್ಟ್ರಿನಲ್ಲಿ ಬಿಟ್ಟಿದ್ದಾರೆ. ಸೊ ಒಳ್ಳೊಳ್ಳೆ ಫೀಲ್ಡರ್ಗಳು ಕೂಡ ಕ್ಯಾಚ್ಗಳು ಬಿಡೋ ಸಾಧ್ಯತೆ ಇದೆ. ಮತ್ತು ಫೀಲ್ಡಿಂಗು ಅಷ್ಟೇ ಕೆಲವೊಂದು ಮಿಸ್ಫೀಲ್ಡಿಂಗು ಕೂಡ ಆಗುತ್ತೆ, ಅದೇ ಕಾಮನ್, ಅದು ಕ್ರಿಕೆಟಲ್ಲಿ. ಸೊ ಪಾರ್ಟ್ ಆಫ್ ದ ಗೇಮ್, ಅದೇನು ಮಾಡೋಕ್ಕಾಗಲ್ಲ. ಬಟ್ ಒಂದೊಂದು ಸಲ ಲೈಟ್ ಬೆಳಕಲ್ಲೂ ಕೆಲವೊಂದು ಸಲ ಕ್ಯಾಚ್ಗಳು, ಈಸಿ ಕ್ಯಾಚ್ಗಳು ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಕಣ್ಣಿಗೆ ಹೊಡಿತಾ ಇರುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ಟಿವಿನಲ್ಲಿ ನಾವು ನೋಡಿದಾಗ ಆ ಡೈರೆಕ್ಷನ್ ನಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ನಮ್ಗೆ ಗೊತ್ತಾಗಲ್ಲ. ಸೊ ಕ್ಯಾಚ್ ಡ್ರಾಪ್ ಮಾಡಿದಾಗ ನಾವು ಹೇಳ್ಬೋದು ಈಸಿ ಕ್ಯಾಚ್ ಬಿಟ್ಟ ಅಂತ, ಬಟ್ ಅಲ್ಲಿ ಸಿಚುವೇಶನ್ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ನಾನು ನೋಡಬೇಕು. ಬಟ್ ಇದು ಕ್ಯಾಚ್ ಬಿಡೋದು, ಮಿಸ್ಫೀಲ್ಡಿಂಗ್, ಇದೆಲ್ಲ ಪಾರ್ಟ್ ಆಫ್ ದಿ ಗೇಮ್, ಅದೇನು ಮಾಡೋಕ್ಕಾಗಲ್ಲ. ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಒಂದೊಂದು ಕ್ಯಾಚ್ನ ಒಂದು ಒಳ್ಳೊಳ್ಳೆ ಕ್ಯಾಚ್ಗಳು ಕೂಡ ಹಾಕ್ಕೊಂಡಿರ್ತಾರೆ. ಸೊ ಅವಾಗ ನಾವು ಅವ್ರಿಗೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಕ್ಯಾಚ್ ಬಿಟ್ಟಾಗಲೂ ಅಷ್ಟೇ ಸೇಮ್ ಅದೇ ಥರ ಎರಡನ್ನೂ ಕೂಡ ನಾವು ಈಕ್ವಲ್ ಆಗಿ ತೊಗೊಳ್ಬೇಕು. ಇದು ಪಾರ್ಟ್ ಆಫ್ ದಿ ಗೇಮ್. ಸೊ ಆದರೆ ಏನೇ ಮಿಸ್ಫೀಲ್ಡಿಂಗ್ ಆದರೂ ಕೂಡ ನೆಕ್ಸ್ಟ್ ಮ್ಯಾಚ್ಗೆ ಅದನ್ನು ಅವರು ರೆಕ್ಟಿಫೈ ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಬಂದೇ ಬರ್ತಾರೆ. ಸೊ ಅದೆಲ್ಲನೂ ಟೀಮ್ ಡಿಸ್ಕಷನ್ ಮಾಡ್ತಾರೆ. ಏನೇನು ಈ ಮ್ಯಾಚಲ್ಲಿ ಏನೇನು ಫೇಲ್ಯೂರ್ ಆಯಿತು, ಫೀಲ್ಡಿಂಗಲ್ಲಿ ಏನೇನು ಮಿಸ್ ಆಯಿತು, ಅದನ್ನೆಲ್ಲ ಫೀಲ್ಡಿಂಗ್ ಕೋಚ್ ಇದ್ದೇ ಇರ್ತಾರೆ. ಅವ್ರು ನೋಡ್ತಾ ಇರ್ತಾರೆ ಎಲ್ಲೆಲ್ಲಿ ಮಿಸ್ಫೀಲ್ಡಿಂಗ್ ಆಯಿತು, ಆ ಮಿಸ್ಫೀಲ್ಡಿಂಗ್ನ ನೆಕ್ಸ್ಟ್ ಟೀಮ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಅದನ್ನು ರೆಡಿ ಮಾಡ್ತಾರೆ. ಏನು ಮಿಸ್ಟೇಕ್ ಆಯಿತು ಅದನ್ನು, ಆ ಸಮಸ್ಯೆನ ಅವರು ಬಗೆಹರಿಸ್ಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಮಾಡ್ತಾರೆ. ಅವ್ರಿಗೆ ಕೆಲಸನೇ ಅದು. ಬಟ್ ಮಿಸ್ಫೀಲ್ಡಿಂಗ್ ಇದೆಲ್ಲನೂ ಪಾರ್ಟ್ ಆಫ್ ದಿ ಗೇಮ್, ಅದು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಒಳ್ಳೆ ಕ್ಯಾಚ್ ಇದ್ದಾಗೂ ನಾವು ಹೊಗಳ್ಬೇಕು, ಕೆಟ್ಟ ಕ್ಯಾಚ್ ಡ್ರಾಪ್ ಆದಾಗೂ ನಾವು ಅದನ್ನ ಎರಡನ್ನೂ ಅಷ್ಟೇ ಈಕ್ವಲ್ ಆಗಿ ತೊಗೊಬೇಕು. ಓಕೆ ಸರ್, ಈಗ ಮುಂದಿನ ದಿನಗಳಲ್ಲಿ RCBಗೆ ಯಾವ ಟೀಮ್ ಬಿಗ್ ಫೈಟನ್ನು ಕೊಡ್ಬೋದು ಅಂತ ಹೇಳಿ?
ಬಟ್ ನಾವು ಅಂದ್ಕೊಂಡ್ವಿ ಪಂಜಾಬ್ ಕಿಂಗ್ಸ್ ಒಂದು ಒಳ್ಳೆ ಫೈಟ್ ಕೊಡ್ಬೋದು ಅಂದ್ಕೊಂಡ್ವಿ. ಬಟ್ ಅವರು ಸೆಕೆಂಡ್ ಹಾಫಲ್ಲಿ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತ್ಬಿಟ್ಟಿದ್ರು, ಎಲ್ಲ ಒಂದು ಕಡೆ ಕಾನ್ಫಿಡೆಂಟ್ ಕಳ್ಕೊಂಡ್ಬಿಟ್ಟಿದ್ರು. ಸೊ ಅವರೇನಾದರೂ ಒಂದು ಲಾಸ್ಟ್ 5 ಮ್ಯಾಚಲ್ಲಿ ಒಂದು 3 ಮ್ಯಾಚ್ ಗೆದ್ದಿದ್ರೆ RCBಗೆ ಒಂದು ಒಳ್ಳೆ ಫೈಟ್ ಕೊಡ್ತಾಯಿದ್ರು. ಬಟ್ ಈ ಮ್ಯಾಚಲ್ಲಿ ಆದ್ರೂ ಸ್ಟಾರ್ಟಿಂಗಲ್ಲಿ ವಿಕೆಟ್ಸ್ ಹೋದ್ರೂ ಲಾಸ್ಟ್ ಮೂಮೆಂಟಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಶಶಾಂಕ್ ಸಿಂಗ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ಅವರಿಂದ. ಇದು ಒಂದು RCBಗೆ ಒಂದು ಒಳ್ಳೆ ಫೈಟ್ ಕೊಡೋಂಥ ಟೀಮ್ ಏನೇ ಪಂಜಾಬ್ ಕಿಂಗ್ಸ್. ಮತ್ತು ಲಾಸ್ಟ್ ಮ್ಯಾಚ್ ನಮಗೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ, ಅದು ಕೂಡ ತುಂಬ ಒಳ್ಳೆ ಫೈಟ್ ನಾವು ನಿರೀಕ್ಷೆ ಮಾಡ್ಬೋದು. ಅಲ್ಲಿನೂ ಒಂದು ಘಟಾನುಘಟಿ ಆಟಗಾರರಿದ್ದಾರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಬ್ಯಾಟಿಂಗಲ್ಲಿ ಆಗ್ಬೋದು. ವಿಶೇಷವಾಗಿ ಓಪನರ್ಸು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಒಂದು ಒಳ್ಳೆ ಸ್ಫೋಟಕ ಆರಂಭ ಕೊಡ್ತಾ ಇದ್ದಾರೆ. ಸೊ ಅವ್ರ ವಿರುದ್ಧ RCB ಬೌಲಿಂಗ್ ಕೆಪಾಸಿಟಿ ಏನು ಅನ್ನೋದು ಈ ಸಲ ಗೊತ್ತಾಗುತ್ತೆ. ನಾವು ಈ ಸೀಸನ್ ಫಸ್ಟ್ ಮ್ಯಾಚ್ ಆಡಿದ್ದು SRH ವಿರುದ್ಧನೇ. ಬಟ್ ಅವಾಗ ಅಷ್ಟೊಂದು ಎಲ್ಲರೂ ಸ್ಟಾರ್ಟಿಂಗ್ ಮ್ಯಾಚ್ ಅಲ್ವಾ, ಅದಕ್ಕೆ ಅಷ್ಟೊಂದು ಆಗಲಿಲ್ಲ, ಅವರು ಸೆಟ್ಲ್ ಆಗಿರಲಿಲ್ಲ SRH ಟೀಮ್ ಕೂಡ. ಬಟ್ ಅದು ಬೇರೆ ನಮ್ಮ ಬೆಂಗಳೂರು ಕಂಡೀಷನಲ್ಲಿ ಆಡಿದ್ದು ಮ್ಯಾಚು. ಸೊ ಇದು ಆ ಮ್ಯಾಚ್ ನಮಗೆ ಅಡ್ವಾಂಟೇಜ್ ಆಗಿತ್ತು. ಬಟ್ ಈ ಮ್ಯಾಚು SRH ವಿರುದ್ಧ ಅವ್ರದ್ದೇ ಹೋಮ್ ಗ್ರೌಂಡಲ್ಲಿ ಈ ಮ್ಯಾಚ್ ಇರೋದು. ಖಂಡಿತವಾಗ್ಲೂ ಈ ಮ್ಯಾಚಲ್ಲಿ RCBಗೆ SRH ವಿರುದ್ಧ ಚಾಲೆಂಜು ಎದುರಾಗ್ಬೋದು ಅಂತ ಹೇಳ್ಬೋದು. ಯಾಕಂತಂದರೆ SRH ಕೂಡ ಟಾಪ್ 2ನಲ್ಲಿ ಫಿನಿಶ್ ಮಾಡೋಂಥ ಒಂದು ನೆಚ್ಚಿನ ತಂಡ. ಸೊ ಹಾಗಾಗಿ ಅವ್ರ ವಿರುದ್ಧ ಯಾವ ರೀತಿ RCB ತಂಡ ಆಡುತ್ತೆ ಅನ್ನೋದು ನಾವು ನೋಡ್ಬೋದು. ಮತ್ತು ಇನ್ನೊಂದು ಗುಜರಾತ್ ಟೈಟನ್ಸ್ ಏನಾದರೂ RCBಗೆ ಮೊದಲನೇ ಕ್ವಾಲಿಫೈರಲ್ಲಿ ಏನಾದರೂ ಅವರು ಬಂದರೆ, ನೆಕ್ಸ್ಟ್ ಮ್ಯಾಚ್ ಏನಾದರೂ ಅವ್ರು ಗೆದ್ದು ನೆಕ್ಸ್ಟ್ ಗುಜರಾತ್ ಸನ್ರೈಸರ್ಸ್ ಹೈದರಾಬಾದ್ 2ರಲ್ಲಿ 1 ಸೋತ್ರೂ ಅವಾಗ ಗುಜರಾತ್ ಟೈಟನ್ಸ್ ಚಾನ್ಸ್ ಇರುತ್ತೆ ಟಾಪ್ 2ನಲ್ಲಿ ಬರಲಿಕ್ಕೆ. ಸೊ ಒಂದು ವೇಳೆ ಗುಜರಾತ್ ಟೈಟನ್ಸ್ ಏನಾದರೂ ಬಂದರೆ ಮೊದಲನೇ ಕ್ವಾಲಿಫೈರಲ್ಲಿ RCBಗೆ ಸಿಗ್ಬೋದು. ಅಲ್ಲೂ ಒಂದು ವೇಳೆ ಗುಜರಾತ್ ಬಂದ್ರೂ RCBಗೆ ತುಂಬ ಚಾಲೆಂಜ್ ಆಗುತ್ತೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ಸೋತಿದ್ರು. ಒಂದು ಒಳ್ಳೆ ಬೌಲಿಂಗ್ ಲೈನಪ್ ಇದೆ ಗುಜರಾತ್ ಟೈಟನ್ಸಲ್ಲೂ ಕೂಡ. ರವಾಡ್ ಆಗ್ಬೋದು, ಸಿರಾಜ್ ಆಗ್ಬೋದು, ಮತ್ತು ಜೇಸನ್ ಹೋಲ್ಡರ್ ಆಗ್ಬೋದು, ಮತ್ತು ರಶೀದ್ ಖಾನ್ ನೋಡ್ಬೋದು. ಒಂದು ಒಳ್ಳೆ ಬೌಲಿಂಗ್ ಲೈನಪ್ ಇದೆ ಅವ್ರದ್ದು. ಸೊ ಆ ಮ್ಯಾಚಲ್ಲೂ ನಮಗೆ ಒಂದು ಒಳ್ಳೆ ಫೈಟ್ ನಾವು ನಿರೀಕ್ಷೆ ಮಾಡ್ಬೋದು. RCB ಯಾವುದಕ್ಕೂ ಇನ್ನು ಮುಂದೆ ಇವಾಗ ಯಾವ ರೀತಿ ಆಡ್ತಾ ಇದ್ದಾರೆ ಅದೇ ಪರ್ಫಾರ್ಮೆನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಅದೇ ಫಾರ್ಮ್ನ. ಯಾವತ್ತೂ ಅಷ್ಟೇ ನಾವು ಗೆದ್ದಿದ್ದೀವಿ, ಕ್ವಾಲಿಫೈ ಆಗಿದ್ದೀವಿ ಅನ್ನೋ ಮೈಂಡ್ ಸೆಟ್ನ ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಬೇಕು, ರೀಫ್ರೆಶ್ ಹಾಕ್ಕೊಂಡು ನೆಕ್ಸ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಮೈಂಡ್ ಸೆಟ್ ಇಟ್ಕೊಂಡು ಆ ಒಂದು ಮೈಂಡ್ ಸೆಟ್ ರೀಫ್ರೆಶ್ ಮಾಡಿಕೊಂಡು ಮೊದಲಿಂದ ಆಡ್ತಾ ಇದ್ದೀವಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಆಡಿದ್ರೆ ಖಂಡಿತ RCB ತಂಡ ಈ ಸಲನೂ ಚಾಂಪಿಯನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಇದೇ ಒಂದು ಮೊಮೆಂಟಮ್ನ RCB ಉಳಿಸ್ಕೊಂಡು ಹೋಗಬೇಕು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ IPL ಧಮಾಕ. ಇದೇ ರೀತಿಯ ನಿತ್ಯ ನಿರಂತರ ಕಾರ್ಯಕ್ರಮಗಳಿಗಾಗಿ ನಿರಂತರವಾಗಿ ವೀಕ್ಷಿಸ್ತಾ ಇರಿ ವಿಶ್ವವಾಣಿ TV ಸ್ಪೆಷಲ್.